ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎಂಬ್ರಾಯ್ಡ್ರಿಂಗ್ ಬ್ಲೌಸು ಯಾವ ಥರ ಸ್ಟಿಚ್ ಮಾಡಿದ್ರೆ, ಅಂದರೆ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಸ್ಟಿಚ್ ಮಾಡಿದ್ರೆ ಬೇಗ ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದಂಥದ್ದು. ಯಾರು ಸಹ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಟ್ರಿ, ಕೊನೆವರೆಗೂ ನೋಡಿ. ಈಗ ಫಸ್ಟ್ ಬ್ಯಾಕ್ ತೊಗೊಂಡು ಅದಕ್ಕೆ ಪೈಪಿಂಗ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಒಂದೇ ಸಲನೇ ಪೈಪಿಂಗ್ ಅಟ್ಯಾಚ್ ಮಾಡ್ಕೊಳೋದ್ರಿಂದ ಅದನ್ನು ಟೈಮು ಸಹ ಸೇವ್ ಆಗುತ್ತೆ, ಮತ್ತು ಒಂದು ಏನು ನಮಗೆ ಬೇಗ ಕೆಲಸನೂ ಸಹ ಆಗುತ್ತೆ. ಈಗ ಇದನ್ನು ಬ್ಯಾಕ್ ಫಸ್ಟ್ ರೆಡಿ ಮಾಡ್ಕೊತಾ ಇರೋ ಅಂಥದ್ದು. ಎಷ್ಟು ಡೀಪ್ ಬೇಕೋ ಅದು ಅಷ್ಟಕ್ಕೆ ನೋಡಿಕೊಂಡು, ಕೆಲವೊಂದು ಸಲ ಡೀಪ್ ಏನಾದರೂ ಜಾಸ್ತಿ ಆಯಿತು ಅಂದರೆ ಲೈನಿಂಗ್ನ ಸ್ವಲ್ಪ ಮೇಲಕ್ಕೆ ಸ್ವಲ್ಪ ಕೆಳಗಡೆ ಮಾಡ್ಕೊಳೋದ್ರಿಂದ ಸರೋಗುತ್ತೆ. ಬಟ್ ನೀವು ಕಟಿಂಗ್ ಆಗೋಕ್ಕೆ ಮುಂಚೆನೇ ಎಷ್ಟು ಡೀಪ್ ಬೇಕು ಅಂತ ನೋಡ್ಕೊಂಡಿರ್ಬೇಕಾಗುತ್ತೆ. ಈಗ ನಾನು ಯಾವ ಥರ ಸ್ಟಿಚ್ ಹಾಕ್ತಾಯಿದ್ದೀನೋ ಅದೇ ಥರನೇ ಸ್ಟಿಚ್ ಹಾಕ್ಕೊತಾ ಹೋಗಿ. ಇದು ಬೀಡ್ಸ್ ಏನು ಹಾಕಿರಲಿಲ್ಲ ಈ ಪೈಪ್, ಅಂದರೆ ಈ ವರ್ಕ್ಗೆ, ಹಾಗಾಗಿ ಸ್ವಲ್ಪ ಬೇಗನೆ ಆಯಿತು ಅಂತ ಹೇಳ್ಬೋದು. ಈಗ ಪೈಪಿಂಗೂ ಉಲ್ಟಾ ಒಂದೇ ಸಲ ಸ್ಟಿಚ್ ಮಾಡ್ಕೊತಾ ಇರೋವಂಥದ್ದು. ಪೈಪಿಂಗ್ ಒಂದೇ ಸಲ ಸ್ಟಿಚ್ ಮಾಡ್ಕೊಳೋದ್ರಿಂದ ಸ್ಟಿಚಿಂಗ್ ಬೇಗ ಆಗುತ್ತೆ. ನೋಡಿ ಈ ಥರ ಇವಾಗ ಇಲ್ಲೇನು ನಾವು ಸ್ಟಿಚ್ ಮಾಡಿದ್ವಲ್ಲ ವರ್ಕ್ ಹತ್ರ, ಅದೆಲ್ಲ ಕಟ್ ಮಾಡಿಕೊಂಡು ನ್ಯಾಚ್ ಹೊಡ್ಕೊಬೇಕಾಗುತ್ತೆ. ನಿಮಗೆ ಬೇಕು ಅಂತಂದರೆ ಮಾತ್ರ ಐರನ್ನು ಎಲ್ಲ ಮಾಡಿಕೊಂಡು ಐರನ್ ಮಾಡ್ಕೊತ ಹೊಲಿಬೋದು. ನಾವು ಕೆಲವೊಂದು ಸಲ ಐರನ್ ಮಾಡ್ಕೊತೀನಿ, ಕೆಲವೊಂದು ಬಟ್ಟೆಗಳಿಗೆ, ಕೆಲವೊಂದಕ್ಕೆ ಐರನ್ ಮಾಡಲ್ಲ, ಲಾಸ್ಟಲ್ಲಿ ಐರನ್ ಕೊಡೋ ಅಂಥದ್ದು. ನೋಡಿ ಈಗೆಲ್ಲ ನಾನು ಇದನ್ನು ಉಲ್ಟಾ ಮಾಡ್ತಾಯಿದ್ದೀನಿ, ಯಾಕೆಂದರೆ ಥ್ರೆಡ್ ಪೈಪಿಂಗ್ ಒಂದೇ ಸಲ ಕೊಟ್ಟಿದ್ನಲ್ಲ, ಹಾಗಾಗಿ ಉಲ್ಟಾ ಮಾಡ್ತಾ ಇರೋ ಅಂಥದ್ದು. ಈಗ ಉಲ್ಟಾ ಮಾಡಿದ ನಂತರ ಒಂದು ಎಂಬ್ರಾಯ್ಡಿಂಗ್ ಪಕ್ಕ ಎಡ್ಜಲ್ಲೇ ಒಂದು ಸ್ಟಿಚ್ ಹಾಕ್ಕೊತಾ ಹೋಗಬೇಕು. ಎಡ್ಜಲ್ಲೇ ಸ್ಟಿಚ್ ಹಾಕೊಳೋದ್ರಿಂದ ಒಂದು ನಾವೇನು ನ್ಯಾಚ್ ಹಾಕಿರ್ತೀವಲ್ವ ಅದು ಹಾಗೆ ಕೂತ್ಕೊಳ್ಳುತ್ತೆ, ಮತ್ತು ಎಲ್ಲೂ ಸಹ ಸ್ಟಿಚಿಂಗು ಬಿಚ್ಕೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ, ಬಿಚ್ಚಲ್ಲ. ನೋಡಿ ಇದು ಫಸ್ಟು ಬ್ಯಾಕ್ ಯಾಕೆ ರೆಡಿ ಮಾಡ್ಕೊತೀನಿ ಅಂತಂದರೆ, ನಾನು ಫಸ್ಟು ಯಾವುದೇ ಒಂದು ನಾರ್ಮಲ್ ಬ್ಲೌಸ್ ಆಗಿರಲಿ ಅಥವಾ ಎಂಬ್ರಾಯ್ಡಿಂಗ್ ಬ್ಲೌಸ್ ಆಗಿರಲಿ, ನಾನು ಸ್ಟಿಚ್ ಮಾಡಬೇಕಾದ್ರೆ ಬೇರೆಯವ್ರು ಹೇಗೋ ಗೊತ್ತಿಲ್ಲ, ನಾನು ಬ್ಯಾಕೆ ಸ್ಟಿಚ್ ಮಾಡೋ ಅಂಥದ್ದು. ಬ್ಯಾಕ್ ರೆಡಿ ಮಾಡಿದ ನಂತರ ನಾನು ಫ್ರಂಟು ಮತ್ತು ಒಂದು ಸ್ಲೀವ್ಸು ಎಲ್ಲ ತೊಗೊಳೋ ಅಂಥದ್ದು. ನೋಡಿ ಈಗ ಪೈಪಿಂಗ್ ನಾನು ಉಲ್ಟಾ ಮಾಡಿದ್ನಲ್ಲ, ಆ ಪೈಪಿಂಗಿಗೆ ಸ್ಟಿಚಿಂಗ್ ಹಾಕ್ತಾಯಿದ್ದೀನಿ. ಸ್ಟಿಚಿಂಗ್ ಹಾಕಿದ ನಂತರ ಅದು ಪೈಪಿಂಗ್ ನೀಟಾಗಿ ಬಂತು. ಈಗೆಲ್ಲ ಎಕ್ಸ್ಟ್ರಾ ಏನಿದೆಯೋ ಅದೆಲ್ಲ ಸ್ಟಿಚ್ ಹಾಕ್ಕೊಂಡು, ಎಕ್ಸ್ಟ್ರಾ ಕ್ಲಾತ್ ಏನಿದೆಯಲ್ವ ಅದೆಲ್ಲ ಕಟಿಂಗ್ ಮಾಡಿ ರಿಮೂವ್ ಮಾಡಿಬಿಡಿ. ಈಗ ನಾನು ತೋರಿಸೋವಂಥ ಮೆಥಡಲ್ಲೇ ನೀವು ಸ್ಟಿಚ್ ಮಾಡಿದ್ರೆ ಬೇಗ ಸ್ಟಿಚಿಂಗ್ ಆಗುತ್ತೆ, ಮತ್ತು ನಿಮಗೆ ಅಷ್ಟು ಕಷ್ಟ ಅಂತಲೂ ಸಹ ಅನಿಸೋದಿಲ್ಲ. ಯಾಕೆಂದರೆ ಎಂಬ್ರಾಯ್ಡಿಂಗ್ ಹೊಲಿಬೇಕು ಅಂದರೆ ಸ್ವಲ್ಪ ಮುಂಚೆ ಎಲ್ಲ ತಲೆನೋವು ಅನಿಸ್ತಾಯಿತ್ತು. ನಾವು ಮುಂಚೆ ಎಲ್ಲನೂ ಇನ್ನೂ ಕ್ಯಾನ್ವಾಸ್ ಎಲ್ಲ ಕೊಟ್ಟು ಹೊಲಿತಾ ಇದ್ವಿ. ಇತ್ತೀಚೆಗೆ ಕ್ಯಾನ್ವಾಸ್ ಕೊಡ್ತಾ ಇಲ್ಲ. ಈಗೂ ಕೆಲವ್ರು ಕೊಡ್ತಾರೆ, ನಾನು ಮುಂಚೆ ಕೊಡ್ತಾಯಿದ್ದೆ, ಬಟ್ ಇವಾಗ ಕೊಡೋದಿಲ್ಲ. ಈಗ ಹಾಗೇನೇ ಪಲ್ಟಿ ಮಾಡಿ ಸ್ಟಿಚ್ ಮಾಡ್ತಾ ಇರುವಂಥದ್ದು. ನೋಡಿ ಬ್ಯಾಕ್ ರೆಡಿ ಆಯಿತು, ಟಕ್ಸು ಸಹ ಹಾಕಿದ್ದಾಯಿತು, ಬ್ಯಾಕ್ ರೆಡಿ ಆಯಿತು. ಈಗ ಫ್ರಂಟ್ ರೆಡಿ ಮಾಡ್ಕೊಬೇಕಾಗಿರೋವಂಥದ್ದು. ಫಸ್ಟು ಫ್ರಂಟಿಗೆ ರೆಡಿ ಮಾಡ್ಕೊಳಕ್ಕೆ ಮುಂಚೆ ಒಂದು ಕ್ರಾಸ್ ಬೆಲ್ಟ್ ರೆಡಿ ಮಾಡ್ಕೊತೀನಿ ನಾನು. ಕ್ರಾಸ್ ಬೆಲ್ಟ್ ರೆಡಿ ಮಾಡ್ಕೊಬೇಕಾದ್ರೂ ಅಷ್ಟೇ, ಎಷ್ಟು ಬೇಕೋ ಕ್ಲಾತ್ ನೋಡಿಕೊಂಡು ರೆಡಿ ಮಾಡ್ಕೊಬೇಕಾಗುತ್ತೆ. ಇದನ್ನು ರೆಡಿ ಆಯಿತು ಅಂತಂದರೆ ಮತ್ತೆ ಫ್ರಂಟಿಗೆ ತೊಗೊಂಡು ರೆಡಿ ಮಾಡಿಕೊಂಡ್ರೆ ಅದೂ ಸಹ ಈಸಿಯಾಗಿ ಇರುತ್ತೆ. ನೋಡಿ ಯಾರೆಲ್ಲ ಕಲ್ತಿರ್ತಿರಲ್ಲ ಅವ್ರಿಗೆಲ್ಲ ತುಂಬ ಈಸಿ ಅನಿಸುತ್ತೆ, ಬಟ್ ಫಸ್ಟ್ ಟೈಮ್ ಹೊಲಿತಾ ಇರೋವಂಥವ್ರಿಗೆ ಸ್ವಲ್ಪ ಅದು ಕಷ್ಟ ಅಂತ ಅನಿಸ್ಬೋದು. ಒಂದು ಸಲ 2 ಸಲ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಆರಾಮಾಗಿ ಈಸಿಯಾಗಿ ಬಂದುಬಿಡುತ್ತೆ. ಈಗ ಇದು ಕ್ರಾಸ್ ಬೆಲ್ಟ್ ರೆಡಿ ಮಾಡ್ಕೊಂಡಿದ ನಂತರ ಫ್ರಂಟ್ ರೆಡಿ ಮಾಡ್ಕೊಳೋಂಥದ್ದು. ಫಸ್ಟು ಫ್ರಂಟ್ ಏನು ಮಾಡ್ತೀವಪ್ಪ ಅಂತಂದರೆ, ಎಂಬ್ರಾಯ್ಡ್ರಿಂಗ್ ಮಾಡಿಸಿರ್ತೀವಲ್ಲ ರೈಟ್ ಸೈಡ್ದು, ಆ ರೈಟ್ ಸೈಡ್ದು ಫಸ್ಟು ಸ್ಟಿಚ್ ಹಾಕ್ಕೊಳ್ಳೋವಂಥದ್ದು. ಸ್ಟಿಚ್ ಹಾಕೋಬೇಕಾದ್ರೆ ಅದು ಎಂಬ್ರಾಯ್ಡಿಂಗ್ ಇವಾಗ ನಾವು ಬ್ಯಾಕಲ್ಲಿ ಯಾವ ಥರ ಸ್ಟಿಚ್ ಮಾಡ್ಕೊಂಡ್ವೋ ಅದೇ ಥರನೇ ಫ್ರಂಟಲ್ಲೂ ಸಹ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ಎಕ್ಸ್ಟ್ರಾ ಕ್ಲಾತ್ ಇರೋದನ್ನೆಲ್ಲ ಕಟ್ ಮಾಡಿ ಮತ್ತು ನಂತರ ಉಲ್ಟಾ ಮಾಡಿ ಅದನ್ನು ಸೇಮ್ ಅದೇ ಥರನೇ ನಾವು ಸ್ಟಿಚಿಂಗ್ ಹಾಕ್ಕೊಬೇಕಾಗುತ್ತೆ. ನೋಡಿ ಈಗ ನಾನು ಉಲ್ಟಾ ಮಾಡಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಕೆಲವರು ಪೈಪಿಂಗು ಸಹ ಕೊಡ್ತಾರೆ, ಬಟ್ ನಾನು ಎಂಬ್ರಾಯ್ಡಿಂಗ್ ಇರೋದಕ್ಕೆ ಹ್ಯಾಂಡ್ಗೆ ಎಂಬ್ರಾಯ್ಡಿಂಗ್ಗೆ ಪೈಪಿಂಗ್ ಕೊಡೋದಿಲ್ಲ ನಾನು. ಏನಿದ್ರು ಅದು ಫ್ರಂಟು ಲೆಫ್ಟ್ ಸೈಡಲ್ಲಿ ಮತ್ತು ಬ್ಯಾಕಲ್ಲಿ ಮಾತ್ರ ಬರುತ್ತಷ್ಟೇ.
ಮತ್ತು ಸ್ಲೀವ್ಸಲ್ಲಿ ಏನಾದರೂ ಸಪೋಸ್ ಒಂದೇ ಒಂದು ಫ್ಲವರ್ ಇತ್ತು ಅಂದರೆ ಮಾತ್ರ ನಾನು ಪೈಪಿಂಗ್ ಕೊಡೋವಂಥದ್ದು. ಅದರಲ್ಲಿ ಸ್ಲೀವ್ಸಲ್ಲಿ ಏನಾದರೂ ಬಾರ್ಡರ್ ಹಾಕಿದ್ವಿ ಎಂಬ್ರಾಯ್ಡಿಂಗು ಅಂತಂದರೆ ಅದರಲ್ಲಿ ನಾನು ಫ್ಲವರ್ ಕೊಡೋದಿಲ್ಲ. ಈಗ ಇದನ್ನು ಫ್ರಂಟ್ ರೆಡಿ ಆಗಿದ ನಂತರ ರೈಟ್ ಸೈಡ್ದು ಲೆಫ್ಟ್ ಸೈಡ್ಗೆ ನೋಡಿ ಈ ಥರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂತಂದರೆ ನೀವು ಒಂದೇ ಸಲ ಪೈಪಿಂಗ್ ಹಾಕ್ಕೊಂಡಾಗ ಒಂದೇ ಸಲನೇ ಲೆಫ್ಟ್ ಸೈಡ್ದು ಸಹ ರೆಡಿ ಆಗುತ್ತೆ. ನೀವೀಗೇನು ಮಾರ್ಕ್ ಮಾಡ್ಕೊಂಡಿದ್ದೀರ ಅದ್ರ ಮೇಲೇ ಪೈಪಿಂಗ್ ರೆಡಿ ಮಾಡ್ಕೊತಾ ಹೋಗಿ, ಪೈಪಿಂಗ್ ಕೊಟ್ಕೊಂಬಿಡಿ. ಇದು ಇನ್ವಿಸಿಬಲ್ ಆಗಿ ಬರುತ್ತೆ ಪೈಪಿಂಗು. ಫಸ್ಟ್ ಎಲ್ಲ ನಾನು ಪೈಪಿಂಗ್ ಏನು ಕೊಡ್ತಿರ್ಲಿಲ್ಲ, ನಾರ್ಮಲಾಗೇ ಸ್ಟಿಚ್ ಮಾಡಿಬಿಟ್ಟು ಮೇಲೊಂದು ಸ್ಟಿಚ್ ಹಾಕ್ತಾಯಿದ್ವಿ. ಬಟ್ ಈಗ ಕಾಲ ಕಳೀತಾ ಇದ್ದಂಗೆ ಫುಲ್ ಎಲ್ಲ ಫಿನಿಶಿಂಗ್ ಕೇಳೋದ್ರಿಂದ ನಾವು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ನೋಡಿ ಈಗ ಇದು ಲೆಫ್ಟ್ ಸೈಡ್ದು ರೆಡಿ ಆಯಿತು. ಇದು ಇನ್ವಿಸಿಬಲ್ ಪೈಪಿಂಗ್ ಕೊಟ್ಟಿರೋವಂಥದ್ದು. ಸ್ವಲ್ಪ ನಿಮಗೆ ಇದು ವಿಡಿಯೋ ಲಾಂಗ್ ಅಂತ ಅನಿಸ್ಬೋದು. ಬಟ್ ಏನಂದರೆ ಯಾರೆಲ್ಲ ಹೊಸ್ದಾಗಿ ಕಲಿತಾ ಇದ್ದೀರಲ್ಲ, ಒಂದು 10 ನಿಮಿಷ ಕುತ್ಕೊಂಡು ತಾಳ್ಮೆಯಿಂದ ನೋಡಿರಿ, ನಿಮಗೇನೆ ಅರ್ಥ ಆಗೋಗುತ್ತೆ. ಯಾವುದೇ ಕೆಲಸ ಆಗಿರಲಿ, ಕೆಲಸ ನಮಗೆ ನೋಡಿದಾಗ ಅದು ಕಷ್ಟ ಅಂತ ಅನಿಸುತ್ತೆ. ಬಟ್ ಅದನ್ನು ಮಾಡ್ತಾ ಮಾಡ್ತಾ ಅದು ನಮ್ಗೆ ಈಸಿನೇ ಆಗೋಗುತ್ತೆ ನೋಡಿ. ಹೀಗೆಲ್ಲನೂ ಟಕ್ಸ್ ಎಲ್ಲ ಇಟ್ಕೊತಾ ಇದ್ದೀನಿ. ಫ್ರಂಟ್ ಕಪ್ಸ್ ಟಕ್ಸ್ ಎಲ್ಲ ನಾನು ಡಾಟ್ಸ್ ಎಲ್ಲ ಹಿಡಿತಾ ಇರೋ ಅಂಥದ್ದು. 3 ಡಾಟು ಹಿಡಿಬೋದು ಅಥವಾ 4 ಡಾಟು, ನಿಮ್ಗೆ ಯಾವ ಥರ ಕಟಿಂಗ್ ಹಾಕ್ಕೊಂಡಿರ್ತೀರ. ನೀವು 3 ಡಾಟ್, ಕೆಲವರು 3 ಡಾಟ್ ಹಾಕ್ಕೊಂಡಿರ್ತೀರ ಅಥವಾ ಕೆಲವರು 4 ಡಾಟ್ ಹಾಕ್ಕೊಂಡಿರ್ತೀರ. ಅದು ಯಾವ ಥರ ಬೇಕೋ ಆ ಥರ ಒಂದು ಟಕ್ಸ್ನ ರೆಡಿ ಮಾಡ್ಕೊಳೋವಂಥದ್ದು. ನಂತರ ಕ್ರಾಸ್ ಬೆಲ್ಟ್ ಅದಕ್ಕೆ ರೆಡಿ ಮಾಡಿಕೊಂಡ್ರೆ ಅದು ಫ್ರಂಟ್ದು. ನಂತರ ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ನೋಡಿ. ನಾನು ಇವಾಗ ಇದಕ್ಕೆ ಕ್ರಾಸ್ ಬೆಲ್ಟ್ ರೆಡಿ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ಇನ್ವಿಸಿಬಲ್ ಆಗೇ, ಅಂದರೆ ಇದು 2 ಥರನೂ ಸಹ ಮಾಡ್ಬೋದು. ಒಂದು ಥರ ಕೊಟ್ಟು ಅದನ್ನು ಓವರ್ಲಾಕ್ ಮಾಡಿನೂ ಸಹ ಮಾಡ್ಬೋದು, ಒಂದೇ ಸೈಡ್ ಕೊಟ್ಟು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಅದೂ ಅಷ್ಟೇ, ಅದು ತುಂಬ ಈಸಿ ಇರುತ್ತೆ. ಬಟ್ ನಾನು ಈ ಥರ ಪ್ರಾಕ್ಟೀಸ್ ಮಾಡಿರೋದ್ರಿಂದ ನನಗೇನು ಅಂದರೆ ನನಗೆ ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಈ ಥರ ಇನ್ವಿಸಿಬಲಾಗಿ ಎಲ್ಲೂ ಕಾಣಿಸ್ಬಾರ್ದು ಅದು ಸ್ಟಿಚ್ ಹಾಕಿರೋವಂಥದ್ದು ಅನ್ನೋದಕ್ಕೋಸ್ಕರ ನಾನು ಆ ಥರ ಮಾಡೋಕ್ಕೋಣೋವಂಥದ್ದು. ಈಗ ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿದು ನೋಡಿ. ಇದು ಡಬಲ್ ಪಟ್ಟಿ ಕೊಡಬೇಕು ಅಂತಂದರೆ ಸ್ವಲ್ಪ ಲೈನಿಂಗ್ ಒಳಗಡೆ ಅಟ್ಯಾಚ್ ಮಾಡಿಕೊಂಡು ಮೇನ್ ಪೀಸ್ ಏನಿರುತ್ತಲ್ಲ, ಆ ಒಂದು ಮೇನ್ ಪೀಸ್ನ ನಾವು ಇದು ಮಾಡಿ ಅದನ್ನು ಕೊಡಬೇಕಾಗುತ್ತೆ ನೋಡಿ. ಇದನ್ನು ಅಷ್ಟೇ ಒಬ್ಬೊಬ್ಬರು ಒಂದೊಂದು ಥರ ಕೊಟ್ಕೊತಾರೆ. ಬಟ್ ಏನೇ ಕೊಡಿ, ಫಸ್ಟ್ ಫೈನಲ್ ಲುಕ್ ಮಾತ್ರ ಫಿನಿಶಿಂಗ್ ಪರ್ಫೆಕ್ಟಾಗಿರಲಿ. ನಾನೀಗ ಇದ್ರ ವಿಡಿಯೋ ತೋರಿಸ್ತಾ ಇರೋಂಥ ಉದ್ದೇಶ ಏನಪ್ಪ ಅಂತಂದರೆ, ಈಗ ವಿಡಿಯೋ ಆಗ್ತಾ ಇರೋವಂಥದ್ದು ನೀವು ಸ್ಟೆಪ್ ಬೈ ಸ್ಟೆಪ್, ನಾನು ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೀನೋ ಅದೇ ಥರ ಒಂದು ಸಲ ಫಾಲೋ ಮಾಡಿ ನೋಡಿ. ನಿಮಗೆ ಅನಿಸುತ್ತೆ ಇದು ಈಸಿ ಅಂತ, ಮತ್ತು ಬೇಗನೂ ಸಹ ಟೈಮ್ ಸೇವ್ ಆಗುತ್ತೆ. ನೀವು ಈ ಥರ ಸ್ಟಿಚಿಂಗ್ ಮಾಡಿದ ನಂತರ ನನಗೆ ಕಮೆಂಟ್ ಮಾಡಿ, ನೀವು ಯಾವ್ದು ಟೈಮಿಂಗ್ ಸೇವ್ ಆಯಿತಾ ಇಲ್ಲ ಅಂತ ಹೇಳಿ. ಅಥವಾ ನಿಮ್ಗೇನಾದರೂ ಇದರಲ್ಲಿ ಸ್ವಲ್ಪ ಡೌಟ್ ಇತ್ತು, ಅರ್ಥ ಆಗಿಲ್ಲ ಅಂತಂದ್ರೂ ಸಹ ನನಗೆ ಕಮೆಂಟ್ ಮಾಡಿ, ಇಲ್ಲ ಮೆಸೇಜ್ ಹಾಕಿ, ಇಲ್ಲ ನಾನು ರಿಪ್ಲೈ ಮಾಡ್ತೀನಿ ಅದಕ್ಕೆ. ಯಾಕೆಂದರೆ ಟೈಲರ್ಸಲ್ಲಿ ಎಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ಲದೆ ಇರೋವಂಥ ವಿಷಯಗಳು ಇದ್ದೇ ಇರುತ್ತೆ. ನಾವು ಕೊನೆವರೆಗೂ ಕಲಿತಾನೇ ಇರಬೇಕಾಗುತ್ತೆ. ಹೀಗೆಲ್ಲ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ರೆಡಿ ಆದ ನಂತರ ಇದು ಜಾಯಿಂಟ್ ಮಾಡ್ಕೊಳೋವಂಥದ್ದು. ಈಗ ಓವರ್ಲಾಕ್ ಮಾಡಿ ಅದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಸ್ಲೀವ್ಸ್ ರೆಡಿ ಮಾಡ್ತಾ ಇರೋವಂಥದ್ದು. ಸ್ಲೀವ್ಸು ಅಷ್ಟೇ ನೋಡಿ, ಸೆಂಟ್ರಿಗೆ ನ್ಯಾಚ್ ಹೊಡ್ಕೊಳ್ತಾ ಇರೋವಂಥದ್ದು. ಮತ್ತು ಇಲ್ಲೂ ಅಷ್ಟೇ ಫ್ಲವರ್ ಇದೆ ಅಲ್ವಾ, ಫ್ಲವರ್ ನಾನು ಆಗಲೇ ಹೇಳ್ದಾಗೆ ಬಾರ್ಡರ್ ಕೊಟ್ಟರೆ ಮಾತ್ರ ಪೈಪಿಂಗ್ ಕೊಡೋವಂಥದ್ದು. ಬಾರ್ಡರ್ ಕೊಡದಿರ ಈ ಥರ ಫ್ಲವರ್ ಏನಾದರೂ ಇತ್ತು ಈ ಥರ ಫ್ಲವರ್ ಇದ್ದಾಗ ಮಾತ್ರ ಪೈಪಿಂಗ್ ಕೊಡೋವಂಥದ್ದು. ಬಾರ್ಡರ್ ಇದ್ದರೆ ನಾನು ಪೈಪಿಂಗ್ ಕೊಡೋಲ್ಲ. ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ಸ್ವಲ್ಪ ಸ್ಲೀವ್ಸಿಗೆ ಅದು ಶಾರ್ಟೇಜ್ ಇತ್ತು, ಹಾಗಾಗಿ ಲೈನಿಂಗ್ ಅಟ್ಯಾಚ್ ಎಕ್ಸ್ಟ್ರಾ ಪೀಸ್ ಕೊಟ್ಕೊತಾ ಇರೋವಂಥದ್ದು. ಈಗ
ಇದಕ್ಕೆ ಪೈಪಿಂಗ್ ಕೊಡ್ಕೊತಾ ಇದ್ದೀನಿ. ಒಂದೇ ಸಲನೇ ನಾನು ಸ್ಲೀವ್ಸು ಕೊಡಬೇಕು ಅಂದರೆ ಒಂದೇ ಸಲ ಕೊಟ್ಕೊಂಡ್ಬಿಡ್ತೀನಿ ಪೈಪಿಂಗು. ಹಾಗಾಗಿ ನಮಗೆ ಯಾವುದೇ ಒಂದು ಉಲ್ಟಾ ಸೀದಾ ಆ ಥರ ಎಲ್ಲ ಏನಾಗೋದಿಲ್ಲ. ನೋಡಿ ಒಂದೇ ಸಲ ಕೊಟ್ಕೊಂಡಿದ್ದೀನಿ. ಇದರಲ್ಲೂ ಸಹ ಕೆಲವೊಂದು ಮೆಥಡ್ ಇರುತ್ತೆ, ಕಲ್ತ್ಕೊಬೇಕಷ್ಟೇ. ನಮಗೆ ಈ ಬ್ಲೌಸಸ್ ಎಲ್ಲ ಕೆಲವೊಂದು ಮೆಥಡ್ ತಿಳಿತು ಅಂತಂದರೆ ಅಷ್ಟೇ ಖುಷಿಯಾಗಿ ಬ್ಲೌಸ್ ಹೊಲಿತೀರ ನೀವು. ಬ್ಲೌಸ್ ಹೊಲಿಯೋದಕ್ಕೆ ಬೇಜಾರೇ ಪಡಲ್ಲ, ಆ ಥರ ಆಗೋಗುತ್ತೆ ನೋಡಿ. ಈಗ ಸ್ಲೀವ್ಸ್ ನೀಟಾಗಿ ರೆಡಿಯಾಗಿರೋವಂಥದ್ದು. ಆದಷ್ಟು ಐರನ್ ಮಾಡ್ಕೊತ ಹೊಲಿದ್ರೆ ನೀವು ನೀಟಾಗಿ ಬರುತ್ತೆ ಅದು. ಇದು ನಾನು ಯಾವುದೇ ಥರದಂಥ ಐರನ್ ಮಾಡ್ಕೊಂಡಿಲ್ಲ, ಅದೇ ಥರ ನಾರ್ಮಲಾಗಿ ಸ್ಟಿಚ್ ಮಾಡ್ತಾ ಇರೋವಂಥದ್ದು. ಈಗ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಆದಮೇಲೆ ಎಕ್ಸ್ಟ್ರಾ ಪೀಸ್ ಏನಿದೆ ಅದೆಲ್ಲ ಕಟ್ ಮಾಡಾಕ್ತೀನಿ. ಹೀಗೆಲ್ಲ ಅಟ್ಯಾಚ್ ಮಾಡ್ಕೊತಾ ಇರೋವಂಥದ್ದು ಸ್ಲೀವ್ಸ್ನ. ನಾನು ಸ್ಲೀವ್ಸ್ ಯಾವಾಗ ಅಟ್ಯಾಚ್ ಮಾಡಲಿ ಅಂದರೆ ಒಂದೇ ಸಲ ಫುಲ್ಲು ಎಡ್ಜಿಂದ ನಾನು ಅಟ್ಯಾಚ್ ಮಾಡೋದಿಲ್ಲ, ಸೆಂಟ್ರಿಂದನೇ ನಾನು ಅಟ್ಯಾಚ್ ಮಾಡೋವಂಥದ್ದು. ನನಗಿದು ಪ್ರಾಕ್ಟೀಸ್ ಆಗೋಗ್ಬಿಟ್ಟಿದೆ. ನನಗೇನು ಇದೇ ಥರ ಅಟ್ಯಾಚ್ ಮಾಡಿದ್ರೇ ಸಮಾಧಾನ ಇರುವಂಥದ್ದು. ಹಾಗಾಗಿ ನಿಮ್ಗೆ ಯಾವ ಥರ ಕಂಫರ್ಟಬಲ್ ಅನಿಸುತ್ತೋ ಆ ಥರ ಮಾಡ್ಕೊಳ್ಳಿ. ಇದೆಲ್ಲ ಸ್ಲೀವ್ಸ್ ಅಟ್ಯಾಚ್ ಮಾಡಿದ ನಂತರ ಫೈನಲಾಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಆ ಒಂದು ಮೆಜರ್ಮೆಂಟ್ ಬ್ಲೌಸ್ ಎಷ್ಟಿರುತ್ತೋ ನೋಡಿಕೊಂಡು ಆ ಮೆಜರ್ಮೆಂಟ್ ಬ್ಲೌಸ್ಗೆ ಸ್ಟಿಚ್ ಹಾಕ್ಕೊಂಡ್ರೆ ಬ್ಲೌಸ್ ರೆಡಿಯಾಗಿ ಹೋಗುತ್ತೆ. ಇದು ಬಂದು 24th ವೆಸ್ಟ್ ಇತ್ತು. 6ಗೆ ಇದು 4ನೇ ಒಂದು ಭಾಗ ಮಾಡಿರೋದ್ರಿಂದ 6ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಬಂದು 6.5, 6.7 ಬಂದರೂ ಸಾಕಾಗಿತ್ತು. 6.5ಗೆ ಕ್ಲೋಸ್ ಮಾಡಿಕೊಂಡು ನೋಡಿ ಇವಾಗೆಲ್ಲ ಸ್ಟಿಚ್ ಹಾಕ್ಕೊತಾ ಇರೋವಂಥದ್ದು. ಫೈನಲಾಗಿ ಇದೆಲ್ಲ ಸ್ಟಿಚ್ ಹಾಕೊಂಡಿದ ನಂತರ ನೋಡಿ ಇಷ್ಟೇ ಇದೆ ಬ್ಲೌಸು. ಈ ಥರ ನೀವು ಇನ್ನು ಡೋರಿ ಎಲ್ಲ ನೀವು ಅಟ್ಯಾಚ್ ಮಾಡ್ಕೊಳ್ಳಿ. ಈ ಥರ ಬ್ಲೌಸ್ ಸ್ಟೆಪ್ ಬೈ ಸ್ಟೆಪ್ ಹೊಲಿದು ಒಂದು ಸಲ ಕಮೆಂಟ್ ಮಾಡಿ ಹೇಗನ್ನಿಸ್ತು ಅಂತ. ಫೈನಲ್ ನೋಡಿ ಮುಗೀತು, ನೀಟಾಗಿ ಬಂದಿದೆ. ಶೋಲ್ಡ್ರ್ ಹತ್ರನೂ ಅಷ್ಟೇ, ಒಂದು ಸ್ಲೀವ್ಸ್ ಹತ್ರ ಜಾಯಿಂಟ್ ಮಾಡಿರೋದು ಅಷ್ಟೇ ನೀಟಾಗಿ ಕುತ್ಕೊಂಡಿದೆ ಅಂತಲೇ ಹೇಳ್ಬೋದು ಸ್ಟಿಚ್ಚಿಂಗು. ಯಾರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.